ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜಕೀಯದಲ್ಲಿ ಮಹತ್ತರ ಬೆಳವಣಿಗೆ ಆಗಿದೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಯಿದೆ. ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ನಿರ್ಗಮಿಸಿದ್ದಾರೆ, ಆ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಬಂದಿದ್ದಾರೆ. ಈ ಬೆಳವಣಿಗೆ ಒಂದಷ್ಟು ಮಂದಿ ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿದ್ರೆ, ಇನ್ನೊಂದಷ್ಟು ಮಂದಿಗೆ ಇದನ್ನ ಅರಗಿಸಿಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಒಟ್ಟಾರೆಯಾಗಿ ಡಿಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಇನ್ನೇನು ಪ್ರಮಾಣ ವಚನವನ್ನ ಸ್ವೀಕರಿಸೋದಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಹಜವಾಗಿ ಒಂದಷ್ಟು ಜನರಿಗೆ ಕುತೂಹಲ ಇರುತ್ತೆ, ಡಿ ಕೆ ಶಿವಕುಮಾರ್ ಅವರ ಹಿನ್ನೆಲೆ ಏನು ಅಂತ. ಒಂದಷ್ಟು ಮಂದಿ ಗೊತ್ತಿರುತ್ತೆ, ಇನ್ನೊಂದಷ್ಟು ಮಂದಿ ಗೊತ್ತಿರೋದಿಲ್ಲ. ಕಾರಣ ಅವ್ರ ಮೇಲೆ ಆಗಾಗ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ಕೇಳಿ ಬರ್ತಾನೆ ಇರುತ್ತೆ. ಪ್ರಮುಖವಾದಂತಹ ಆರೋಪಗಳಿಗೆ ಏನು, ಕೋತ್ವಾಲ್ ಶಿಷ್ಯನಾಗಿದ್ರು, ರೌಡಿಸಂನಲ್ಲಿ ತಮ್ಮನ್ನ ಗುರುತಿಸಿಕೊಂಡಿದ್ರು ಎನ್ನುವಂತ ಆರೋಪ, 50 ದಿನಗಳ ಕಾಲ ಜೈಲು ಹೋಗಿದ್ದು, ಅದು ಆರೋಪ ಅಲ್ಲ, ನಮ್ಮ ಕಣ್ಣಿಗೆ ಕಾಣುವ ಹಾಗೆ 50 ದಿನಗಳ ಕಾಲ ಜೈಲಿಗೆ ಹೋಗಿದ್ರು. ಐಟಿ, ಇಡಿ, ಸಿಬಿಐ ರೇಡ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಮುಖ್ಯಮಂತ್ರಿ ಏನೋ ಆಗಿದ್ದಾರೆ. ಆದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಚಿವನಾಗೋದಿಕ್ಕೂ ಕೂಡ ಒದ್ದಾಡಿ ಬಿಟ್ಟಿದ್ರು. 7 ತಿಂಗಳುಗಳ ಕಾಲ ಸಿದ್ದರಾಮಯ್ಯನವರು ಅವರಿಗೆ ಸಚಿವ ಸ್ಥಾನವನ್ನೇ ಕೊಟ್ಟಿರಲಿಲ್ಲ. ಕಾರಣ ಭ್ರಷ್ಟಾಚಾರದ ಆರೋಪ ಇದೆ ಎನ್ನುವಂತಹ ಕಾರಣಕ್ಕಾಗಿ. ಹೀಗೆ ಒಂದು ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರದ್ದು ಕಲರ್ಫುಲ್ ಆಗಿರುವಂತಹ ಬದುಕು. ಮತ್ತೊಂದು ವಿಚಾರ ಅಂದ್ರೆ 1418 ಕೋಟಿಯ ಒಡೆಯ, ಇಡೀ ದೇಶದಲ್ಲೇ ಶ್ರೀಮಂತ ಶಾಸಕ. ಆ ವಿಚಾರವೂ ಕೂಡ ಚರ್ಚೆಯಲ್ಲಿ ಇರುತ್ತೆ. ಒಟ್ಟಾರೆಗೆ ಡಿ ಕೆ ಶಿವಕುಮಾರ್ ಅವರ ಕಲರ್ಫುಲ್ ಬದುಕಿಗೆ ಸಂಬಂಧಪಟ್ಟಾಗ ಒಂದಷ್ಟು ಸಂಗತಿಯನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಡಿ ಕೆ ಶಿವಕುಮಾರ್ ಹುಟ್ಟಿದ್ದು ರಾಮನಗರ ಕನಕಪುರದ ದೊಡ್ಡ ಆಲಹಳ್ಳಿ ಎನ್ನುವಂತ ಭಾಗದಲ್ಲಿ. ಮುಂಚೆ ಅದು ಬೆಂಗಳೂರು ನಗರ ಜಿಲ್ಲೆಗೆ ಸೇರ್ತಾ ಇತ್ತು. ಅದಾದ ಬಳಿಕ ಬೆಂಗಳೂರು ಗ್ರಾಮಾಂತರಕ್ಕೆ ಹೋಯಿತು. ಅದಾದ ಬಳಿಕ ರಾಮನಗರಕ್ಕೆ ಹೋಯಿತು. ಹೀಗಾಗಿ ಬೆಂಗಳೂರಿನ ಟಚ್ ಡಿ ಕೆ ಶಿವಕುಮಾರ್ ಅವರಿಗೆ ಬಾಲ್ಯದಿಂದಲೂ ಕೂಡ ಇತ್ತು. ಬೆಂಗಳೂರಿನಿಂದ ಬಹಳ ದೂರ ಇದ್ದಂಥವರೇನು ಅಲ್ಲ. ಅವರ ತಂದೆ ಕೆಂಪೇಗೌಡರು ಕೃಷಿಕನಾಗಿದ್ರು. ಅದಾದ ಬಳಿಕ ಕಲ್ಲು ಕ್ವಾರಿ, ಸಣ್ಣದಾಗಿ ಗಣಿಗಾರಿಕೆ ಇಂಥದ್ದು ನಡೆಸ್ತಾ ಇದ್ರಂತೆ. ಹಾಗೆ ಇಂದಿರಾ ಮತ್ತು ವಿನಾಯಕ ಇರುವಂತ ಹೆಸರಿನ ಥಿಯೇಟರ್ ಅಥವಾ ಟೆಂಟ್ ಅಂತ ಏನ್ ಕರಿತೀವಿ, ಅದನ್ನು ಕೂಡ ಅವರ ತಂದೆ ನಡೆಸ್ತಾ ಇದ್ರಂತೆ. ಹೀಗಾಗಿ ಚೆನ್ನಾಗಿದ್ದಂತ ಕುಟುಂಬ, ಬಡತನದ ಕುಟುಂಬ ಏನಲ್ಲ, ಬಹಳ ಚೆನ್ನಾಗಿ ಇದ್ರು ಆರ್ಥಿಕವಾಗಿ. ಹೀಗಾಗಿ ಡಿ ಕೆ ಶಿವಕುಮಾರ್ ಆರಂಭದಲ್ಲೇ ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಂಥವರು. ಅವರು NPS ಸ್ಕೂಲ್ನಲ್ಲಿ ಓದಿದ್ದು. ಅದಾದ ಬಳಿಕ ಹೈಸ್ಕೂಲು ಇದೆಲ್ಲವೂ ಮುಗಿದ ಬಳಿಕ ಅವರು ಬೆಂಗಳೂರಿನ ಕಡೆಗೆ ಬರ್ತಾರೆ. ಆರಂಭಿಕ ದಿನಗಳಲ್ಲಿ ತಂದೆಯ ಬಿಸ್ನೆಸ್ ಕಡೆಗೆ ಆಸಕ್ತಿಯನ್ನು ತೋರಿಸಿದ್ರಂತೆ. ಈ ಟೆಂಟ್ ಏನಿತ್ತು ಅದರಲ್ಲಿ ಇವರು ಕೂಡ ಕೆಲಸವನ್ನ ಮಾಡ್ತಾ ಇದ್ರಂತೆ. ಜೊತೆಗೆ ತಂದೆಯ ಬೇರೆ ಬೇರೆ ಬಿಸ್ನೆಸ್ಗಳು ಕೂಡ ತಮ್ಮ ತಾವು ತೊಡಗಿಸ್ಕೊಂಡಿದ್ರಂತೆ. ಅವ್ರ ತಂದೆ ಕಾಂಟ್ರಾಕ್ಟರ್ ಆಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ರು. ಅದಾದ ಬಳಿಕ ಬೆಂಗಳೂರಿನ ಕಡೆಗೆ ವಲಸೆ ಬರ್ತಾರೆ, PUC ಮುಗಿಸ್ತಾರೆ. ಅದಾದ ಬಳಿಕ ರೇಣುಕಾಚಾರ್ಯ ಕಾಲೇಜಿನಲ್ಲಿ ಡಿಗ್ರಿಯನ್ನ ಮಾಡೋದಕ್ಕೆ ಬರ್ತಾರೆ. ಅದು ಅವರ ಬದುಕನ್ನ ಸಂಪೂರ್ಣವಾಗಿ ಬದಲಿಸಿ ಬಿಡುತ್ತೆ. ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ನ ವಿದ್ಯಾರ್ಥಿ ಸಂಘಟನೆ ಏನಿತ್ತು NSUI ನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ. ಮಾತುಗಾರಿಕೆಯ ಮೂಲಕ, ನಾಯಕತ್ವದ ಆ ಗುಣದ ಮೂಲಕ ಎಲ್ಲರ ಗಮನವನ್ನು ಸೆಳೆಯುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರೆ. ಅದೇ ಸಂದರ್ಭದಲ್ಲಿ ಕೋತ್ವಾಲ್ ನಂಟಿಗೆ ಸಂಬಂಧಪಟ್ಟಾಗ ಒಂದಷ್ಟು ಚರ್ಚೆ ಈಗ ನಡೀತಾ ಇರೋದು. ನಾನು ಒಂದಷ್ಟು ಡೀಪ್ ರಿಸರ್ಚ್ ಅನ್ನ ಮಾಡಿದೆ, ಏನು ಕೋತ್ವಾಲ್ ಜೊತೆಗಿನ ನಂಟು ಅಂತ ಹೇಳಿ. ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ ಏನು ಅಂದ್ರೆ, ನಾನು ಕೋತ್ವಾಲ್ ರಾಮಚಂದ್ರನ ಶಿಷ್ಯ ಆಗಿದ್ದೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ, ದಾಖಲೆ ಏನಿದೆ? ನನ್ನ ಗುರುಗಳಾಗಿದ್ದಂಥವ್ರು ಬಂಗಾರಪ್ಪನವರು, ಅದಾದ ಬಳಿಕ SM ಕೃಷ್ಣ ಅನ್ನೋದು ಅವರ ವಾದ. ಆದ್ರೆ ಆ ಸಂದರ್ಭದಲ್ಲಿ ಅವ್ರನ್ನ ಬಹಳ ಹತ್ತಿರದಿಂದ ಬಲ್ಲಂಥವರು, ಅಥವಾ ಅವ್ರ ಜೊತೆ ಕೆಲಸವನ್ನ ಮಾಡಿದಂಥವರು, ಅಥವಾ ಅವ್ರ ಜೊತೆಗೆ ಒಡನಾಟವನ್ನ ಇಟ್ಕೊಂಡಂಥವ್ರು ಬೇರೆ ಬೇರೆ ಕಡೆಗಳ ಸಂದರ್ಶನವನ್ನ ಕೊಟ್ಟಿದ್ದನ್ನ ಗಮನಿಸಿದಂತ ಸಂದರ್ಭದಲ್ಲಿ, ಅಂದ್ರೆ ರಿಟರ್ನ್ ದಾಖಲೆಗಳು ಎಲ್ಲೂ ಕೂಡ ಇಲ್ಲ. ಒಂದೆರಡು ಪುಸ್ತಕಗಳಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಅದರ ಆಚೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಪೂರಕವಾದಂತಹ ಸಾಕ್ಷಿಗಳು ಯಾವುದು ಕೂಡ ಇಲ್ಲ. ಆದ್ರೆ ಬಲ್ಲಂತವ್ರು ಹೇಳುವ ಪ್ರಕಾರವಾಗಿ ಕೋತ್ವಾಲ್ ರಾಮಚಂದ್ರ ಅದಾಗಲೇ ಆಗ ಸಾಕಷ್ಟು ರಾಜಕಾರಣಿಗಳ ಜೊತೆಗೆ ಸಂಪರ್ಕವನ್ನ ಇಟ್ಕೊಂಡಿದ್ದಂಥ ವ್ಯಕ್ತಿ. ನಿಮ್ಗೆ ಗೊತ್ತಿದೆ ಕೋತ್ವಾಲ್ ರಾಮಚಂದ್ರನ ಬಗ್ಗೆ, ಆತ ಯಾವ ರೀತಿಯಾಗಿ ಸುಲಿಗೆ ಮಾಡ್ತಾ ಇದ್ದ, ಏನೇನು ಮಾಡ್ತಾ ಇದ್ದ ಎಲ್ಲರಿಗೂ ಕೂಡ ಗೊತ್ತಾಯಿದೆ. ಸಾಕಷ್ಟು ರಾಜಕಾರಣಿಗಳ ಜೊತೆಗೆ ಆತ ಸಂಪರ್ಕವನ್ನು ಇಟ್ಕೊಂಡಿದ್ದಂತೆ. ಜೊತೆಗೆ ಸಾಕಷ್ಟು ರಾಜಕಾರಣಿಗಳು ತಮ್ಮ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಈತರನ್ನ ಬಳಸಿಕೊಳ್ತಾ ಇದ್ರು ಅನ್ನುವಂಥ ಮಾತು ಕೂಡ ಇದೆ. ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ಗೂ ಕೂಡ ಕೋತ್ವಾಲ್ ರಾಮಚಂದ್ರ ಪರಿಚಯ ಅಂತೆ. ಕೋತ್ವಾಲ್ ರಾಮಚಂದ್ರನ ಜೊತೆಗೆ ಸ್ವಲ್ಪ ಒಡನಾಟವನ್ನ ಇಟ್ಕೊಂಡಿದ್ರು, ಅಥವಾ ಓಡಾಡ್ತಾ ಇದ್ರು, ಅವರ ಸಣ್ಣ ಪುಟ್ಟ ಕೆಲಸವನ್ನ ಮಾಡ್ಕೊಳ್ತಿದ್ರು ಅನ್ನುವಂಥ ಮಾತನ್ನ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಜೊತೆಗೆ ಒಡನಾಟ ಇಟ್ಕೊಂಡಂತವ್ರು ಹೇಳ್ತಾರೆ. ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಕೋತ್ವಾಲ್ ರಾಮಚಂದ್ರನ ಶಿಷ್ಯ ಎನ್ನುವಂಥ ವಿಚಾರ ಆಗಾಗ ಪ್ರಸ್ತಾಪ ಆಗ್ತಾನೆ ಇರುತ್ತೆ. ಇದು ಒಂದು ವಿಚಾರ. ಇನ್ನು ರೌಡಿಸಂ ಅಥವಾ ಭೂಗತ ಲೋಕದ ನಂಟು ಎನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬರುತ್ತಲ್ಲ, ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಖಾಸಗಿ ವಾಹಿನಿಗೆ ಮಾತನಾಡೋ ಸಂದರ್ಭದಲ್ಲಿ ಒಮ್ಮೆ ಹೇಳಿಕೆಯನ್ನು ಕೊಟ್ಟಿದ್ರು. ಅದು ಇವತ್ತಿಗೂ ಕೂಡ ದಾಖಲೆಯಾಗಿ ಉಳ್ಕೊಂಡಿದೆ. ಅವರೇ ಹೇಳಿರೋ ಪ್ರಕಾರ, ನನಗೆ ಭೂಗತ ಲೋಕದ ನಂಟಿತ್ತು, ಆದರೆ ಯಾವತ್ತೂ ಕೂಡ ನಾನು ಮಚ್ಚು ಮತ್ತೆ ದೊಣ್ಣೆಯನ್ನೇ ಹಿಡಿಲಿಲ್ಲ, ಆದ್ರೆ ಹಿಡಿಸಿದ್ದೇನೆ ರಾಜಕಾರಣಕ್ಕೋಸ್ಕರ ಎನ್ನುವಂಥ ಮಾತನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿಕೊಂಡಿದ್ದಾರೆ. ಓಕೆ, ಇದು ಕಾಲೇಜು ದಿನಗಳಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಕಾಲೇಜು ದಿನಗಳ ಆರಂಭಿಕ ದಿನಗಳ ವಿಚಾರ. ಅದಾದ ಬಳಿಕ NSUI ಸಂಘಟನೆಯ ಬೆಂಗಳೂರು ಘಟಕದ ಅಧ್ಯಕ್ಷರಾಗುವಲ್ಲಿ ಯಶಸ್ವಿ ಆಗ್ತಾರೆ.
ತುಂಬಾ ಆಕ್ಟಿವ್ ಆಗಿ ಓಡಾಡ್ಕೊಂಡು ಇದ್ದಂತಹ ವ್ಯಕ್ತಿ ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ. ಆಗ 1955ರಲ್ಲಿ ಚುನಾವಣೆ ಎದುರಾಗುತ್ತೆ. ಸಾತ್ನೂರು ವಿಧಾನಸಭಾ ಕ್ಷೇತ್ರ ಗಮನ ಸೆಳೆಯುತ್ತೆ. ಕಾರಣ ದೇವೇಗೌಡರು ಆಗ ಪ್ರಭಾವಿ ರಾಜಕಾರಣಿ. ಅಷ್ಟೊತ್ತಿಗಾಗಲೇ ಅವರ ವಯಸ್ಸು 51-52ರ ಆಸುಪಾಸ್ ಆಗಿತ್ತು. ಒಂದು ಕಡೆಯಿಂದ ಹೊಳೆನರಸೀಪುರ, ಮತ್ತೊಂದು ಕಡೆಯಿಂದ ಸಾತ್ನೂರಿನಲ್ಲೂ ಕೂಡ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಆಗ ಅವರ ಎದುರುಗಡೆ ಸ್ಪರ್ಧೆಯನ್ನು ಮಾಡೋದಕ್ಕೆ ಸಾಕಷ್ಟು ಜನ ಹಿಂದೇಟ್ ಹಾಕ್ತಿದ್ರು, ಯಾಕಂದ್ರೆ ಸೋಲ್ತೀವಿ ಎನ್ನುವಂತ ರೀತಿಯಲ್ಲಿ. ಆಗ ಒಂದಷ್ಟು ಕಾಂಗ್ರೆಸ್ ನಾಯಕರ ಕಣ್ಣಿಗೆ ಬಿದ್ದಿದ್ದು ಡಿ ಕೆ ಶಿವಕುಮಾರ್, ಯುವಕ ಓಡಾಡ್ಕೊಂಡು ಇದ್ದಂಥವರು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ 23 ವಯಸ್ಸಿದ್ದಂಥ ಸಂದರ್ಭದಲ್ಲಿ ಟಿಕೆಟ್ ಕೊಟ್ಬಿಡುತ್ತೆ. ಮೊದಲ ಚುನಾವಣೆಯಲ್ಲಿ ದೊಡ್ಡ ರಾಜಕಾರಣಿ ದೇವೇಗೌಡರ ವಿರುದ್ಧ ಸ್ಪರ್ಧೆ ಮಾಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಆ ಚುನಾವಣೆ ರಂಗೇರುತ್ತೆ, ಇಡೀ ರಾಜ್ಯದ ಗಮನವನ್ನು ಸೆಳೆಯುತ್ತೆ. ಆದರೆ ದೇವೇಗೌಡರ ವಿರುದ್ಧ ಸೋಲ್ತಾರೆ. ಆದರೆ 29,000 ಓಟ್ ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ. ಡಿ ಕೆ ಶಿವಕುಮಾರ್ ಅವರ ರಾಜಕಾರಣಕ್ಕೆ ಒಂದು ಭದ್ರ ಬುನಾದಿ ಸಿಕ್ಕಂತ ರೀತಿಯಲ್ಲಿ ಆಗುತ್ತೆ. ಅದಾದ ಬಳಿಕ 89ರ ಸಂದರ್ಭದಲ್ಲಿ ಅವರಿಗೆ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಮತ್ತೊಮ್ಮೆ ಟಿಕೆಟ್ ಅನ್ನು ಕೊಡಲಾಗುತ್ತೆ. ಪ್ರಪ್ರಥಮ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಬರ್ತಾರೆ. ಆಗ ವಯಸ್ಸು 27-28ರ ಆಸುಪಾಸು. ಅದಾದ ಬಳಿಕ 90ರಲ್ಲಿ ಬಂಗಾರಪ್ಪನವರ ಸರ್ಕಾರದಲ್ಲಿ ಬಂದಿಖಾನೆ ಸಚಿವರಾಗುವಲ್ಲೂ ಕೂಡ ಯಶಸ್ವಿ ಆಗ್ತಾರೆ. ತುಂಬಾ ಆಕ್ಟಿವ್ ಆಗಿದ್ದಂತ ಕಾರಣಕ್ಕಾಗಿ ಬಂಗಾರಪ್ಪನವರು ಅಂಥದ್ದೊಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಆ ಕಾರಣಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಹೇಳೋದು, ನನ್ನ ರಾಜಕೀಯ ಗುರು ಬಂಗಾರಪ್ಪನವರು ಎನ್ನುವಂತ ರೀತಿಯಲ್ಲಿ. ಇದು ಡಿ ಕೆ ಶಿವಕುಮಾರ್ ಅವರ ಆರಂಭಿಕ ರಾಜಕೀಯ ಬದುಕಿಗೆ ಸಂಬಂಧಪಟ್ಟ ಹಾಗೆ. ಮೊದಲಿಗೆ ಆಕಸ್ಮಿಕವಾಗಿ ಟಿಕೆಟ್ ಸಿಗುತ್ತೆ. ಅದಾದ ಬಳಿಕ ಇವರಿಗೆ ಟಿಕೆಟ್ ಅನ್ನ ಕೊಡಲಾಗುತ್ತೆ ಕಾಂಗ್ರೆಸ್ನ ಕಡೆಯಿಂದ. ಪ್ರಪ್ರಥಮ ಚುನಾವಣೆಯಲ್ಲಿ ಸೋತರು ಕೂಡ 2ನೇ ಚುನಾವಣೆಯಲ್ಲಿ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾರೆ. ಪ್ರಥಮ ಬಾರಿಗೆ ಸಚಿವರಾಗೂ ಕೂಡ ಯಶಸ್ವಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು. ಹೀಗೆ ಇದ್ದಂತ ಸಂದರ್ಭದಲ್ಲೇ 93ರಲ್ಲಿ ಮತ್ತೊಮ್ಮೆ ಚುನಾವಣೆ ಎದುರಾಗುತ್ತೆ. ಆಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಚುನಾವಣಾ ಟಿಕೆಟ್ ಆಕಾಂಕ್ಷಿ ಆಗಿರ್ತಾರೆ. ಆದರೆ 93ರಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಟಿಕೆಟ್ ಅನ್ನ ಕೊಡೋದಿಲ್ಲ ಕಾಂಗ್ರೆಸ್ನಿಂದ, ಒಂದಷ್ಟು ಬೇರೆ ಬೇರೆ ಚಟುವಟಿಕೆಯ ಕಾರಣಕ್ಕಾಗಿ. ಆಗ ಡಿ ಕೆ ಶಿವಕುಮಾರ್ ಅವರು ಪಕ್ಷೇತರಾಗಿ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತಾರೆ. ಆದ್ರೆ ಪಕ್ಷೇತರಾಗಿ ಚುನಾವಣೆ ಸ್ಪರ್ಧೆಯನ್ನು ಮಾಡಿ ಗೆಲುವನ್ನ ಸಾಧಿಸಿ ಬಿಡ್ತಾರೆ. ಕಾಂಗ್ರೆಸ್ ಇಂದ ಟಿಕೆಟ್ ಅನ್ನ ಪಡೆದಂತವರೇ ಆಗ ಸಾಲಾಗಿ ಸೋಲ್ತಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಪಕ್ಷೇತರಾಗಿ ಗೆಲುವನ್ನ ಸಾಧಿಸ್ತಾರೆ. ಓಕೆ, ಇದಾಯ್ತು. ಅದಾದ ನಂತರ ಅವರ ಬದುಕಿನಲ್ಲಿ ಮತ್ತೊಂದು ತಿರುವು ಸಿಕ್ಕಿದ್ದು ಯಾವಾಗ ಅಂದ್ರೆ 96ರ ಸಂದರ್ಭ ರಾಜ್ಯಸಭಾ ಚುನಾವಣೆ ಬರುತ್ತೆ. ಎಸ್ ಎಂ ಕೃಷ್ಣ ಅವರು ರಾಜ್ಯಸಭಾ ಚುನಾವಣೆ ಸ್ಪರ್ಧೆಯನ್ನು ಮಾಡಿರ್ತಾರೆ. ಆಗ ಪಕ್ಷೇತರ ಶಾಸಕನಾಗಿದ್ದ ಡಿ ಕೆ ಶಿವಕುಮಾರ್ ಬೆಂಬಲ ಬೇಕಿರುತ್ತೆ. ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣರಿಗೆ ಬೆಂಬಲವನ್ನ ಕೊಡ್ತಾರೆ. ಹೀಗಾಗಿ ಎಸ್ ಎಂ ಕೃಷ್ಣರ ಒಡನಾಟ, ಮಾರ್ಗದರ್ಶನ ಎಲ್ಲವೂ ಕೂಡ ಸಿಗುತ್ತೆ. ಇದು ಡಿ ಕೆ ಶಿವಕುಮಾರ್ ಅವರಿಗೆ ದೊಡ್ಡ ಮಟ್ಟಿಗೆ ಪ್ಲಸ್ ಆಗುತ್ತೆ. 99ರ ಚುನಾವಣೆ ಬರುತ್ತೆ. ಆರಾಮಾಗಿ ಟಿಕೆಟ್ ಅನ್ನು ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ. ಆಗ ಕುಮಾರಸ್ವಾಮಿ ಅವರ ವಿರುದ್ಧ ಗೆಲುವನ್ನ ಸಾಧಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು. ಈ ಮೂಲಕ ಸಾತ್ನೂರಿನಲ್ಲಿ ಸಾಲು ಗೆಲುವನ್ನ ಸಾಧಿಸ್ತಾ ಹೋಗ್ತಾರೆ ಡಿ ಕೆ ಶಿವಕುಮಾರ್. ಅದಾದ ನಂತರ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರ್ತಾರೆ. ಎಸ್ ಎಂ ಕೃಷ್ಣನವರ ಒಡನಾಟವೂ ಕೂಡ ಇರುತ್ತೆ, ಆತ್ಮೀಯತೆ ಕೂಡ ಇರುತ್ತೆ. ಆದ್ರೆ ಸಚಿವ ಸ್ಥಾನ ಸಿಗೋದಿಲ್ಲ. ಸ್ವತಃ ಡಿ ಕೆ ಶಿವಕುಮಾರ್ ಅವರೊಮ್ಮೆ ಹೇಳ್ಕೊಂಡಿದ್ದಾರೆ, ನಾನಾಗ ಒದ್ದು ಸಚಿವ ಸ್ಥಾನವನ್ನ ಪಡೆದುಕೊಂಡೆ ಅಂತ. ಎಸ್ ಎಂ ಕೃಷ್ಣನವರ ಮನೆಯ ಬಾಗಿಲನ್ನ ಹೋಗಿ ಒದ್ದೆ, ಆ ಮೂಲಕ ನಾನು ಸಚಿವ ಸ್ಥಾನವನ್ನು ಪಡೆದುಕೊಂಡೆ ಅಂತ. ಅರ್ಬನ್ ಡೆವಲಪ್ಮೆಂಟ್ ಹಾಗೆ ಸಹಕಾರ ಸಚಿವರಾಗುವಲ್ಲಿ ಯಶಸ್ವಿ ಆಗ್ತಾರೆ ಡಿ ಕೆ ಶಿವಕುಮಾರ್. ಈ ಮೂಲಕ ರಾಜಕೀಯ ಬದುಕಿನಲ್ಲಿ ಒಂದೊಂದೇ ಹೆಜ್ಜೆಯನ್ನು ಗಟ್ಟಿಯಾಗಿ ಇಡ್ತಾ ಹೋಗ್ತಾರೆ. ಆಗ ಮತ್ತೊಮ್ಮೆ ಅವರ ಬದುಕಿನ ತಿರುವೇನಪ್ಪ ಅಂದ್ರೆ 2002ರ ಸಂದರ್ಭದಲ್ಲಿ ಮಹಾರಾಷ್ಟ್ರ ಸರ್ಕಾರ ಪತನ ಆಗುವ ಸಂದರ್ಭ ಎದುರಾಗಿರುತ್ತೆ. ಕಾಂಗ್ರೆಸ್ನ ಶಾಸಕರಿಗೆ ಬೆಂಗಳೂರಿನಲ್ಲಿ ಉಳಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿರುತ್ತೆ. ಆಗ ಡಿ ಕೆ ಶಿವಕುಮಾರ್ ಅವರ ರೆಸಾರ್ಟ್ ನಲ್ಲಿ ಉಳಿಯೋದಕ್ಕೆ ವ್ಯವಸ್ಥೆಯನ್ನ ಮಾಡ್ತಾರೆ. ಈ ಮೂಲಕ ಹೈಕಮಾಂಡ್ಗೂ ಒಂದು ಲಿಂಕ್ ಸಿಕ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ. ಅದಾದ ಬಳಿಕ 2002ರಲ್ಲಿ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಬರುತ್ತೆ. ಡಿ ಕೆ ಶಿವಕುಮಾರ್ ದೇವೇಗೌಡರ ವಿರುದ್ಧ ಸ್ಪರ್ಧೆಯನ್ನ ಮಾಡ್ತಾರೆ. ದೇವೇಗೌಡರನ್ನು ಸೋಲಿಸಬೇಕು ಎನ್ನುವಂತ ಕಾರಣಕ್ಕಾಗಿ. ಅದರ ದೇವೇಗೌಡರ ವಿರುದ್ಧ ಡಿ ಕೆ ಶಿವಕುಮಾರ್ ಅವರು ಸೋಲ್ತಾರೆ. ಅದಾದ ಬಳಿಕ ದೇವೇಗೌಡರ ಮೇಲೆ ಸೇಡು ತೀರಿಸಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ 2004ರಲ್ಲಿ ಪತ್ರಕರ್ತೆ ತೇಜಸ್ವಿನಿ ಅವರನ್ನ ದೇವೇಗೌಡರ ವಿರುದ್ಧ ಸ್ಪರ್ಧೆಯನ್ನ ಮಾಡಿಸ್ತಾರೆ. ತೇಜಸ್ವಿ ಅವರನ್ನ ಗೆಲ್ಲಿಸುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿ ಬಿಡ್ತಾರೆ. ಅದಾದ ಬಳಿಕ ದೇವೇಗೌಡರು ಹೇಗೆ ಸೇಡು ತೀರಿಸಿಕೊಳ್ತಾರೆ ಡಿ ಕೆ ಶಿವಕುಮಾರ್ ವಿರುದ್ಧ ಅಂದ್ರೆ 2004ರಲ್ಲಿ ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗ್ತಾರಲ್ಲ, ಕಾಂಗ್ರೆಸ್ ಪ್ಲಸ್ JDS ಮೈತ್ರಿ ಸರ್ಕಾರ ಬರುತ್ತೆ. ಆಗ ದೇವೇಗೌಡರು ವಿಧಿಸಿದಂತ ಷರತ್ತೇನಪ್ಪ ಅಂದ್ರೆ ಡಿ ಕೆ ಶಿವಕುಮಾರ್ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತ. ಹೀಗಾಗಿ ಆ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮಂತ್ರಿ ಸ್ಥಾನ ಸಿಗಲೇ ಇಲ್ಲ. ಅದಾದ ನಂತರ 2008ರ ಚುನಾವಣೆಯಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಆಗುತ್ತೆ. ಸಾತ್ನೂರು ಹೋಗುತ್ತೆ, ಕನಕಪುರ ಬರುತ್ತೆ. ಕನಕಪುರದಲ್ಲಿ ಡಿ ಕೆ ಶಿವಕುಮಾರ್ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ಬಳಿಕ 2013ರ ಚುನಾವಣೆಯಲ್ಲಿ ಗೆಲ್ತಾರೆ. ಸಿದ್ದರಾಮಯ್ಯನವರ ಸರ್ಕಾರ ಬರುತ್ತೆ. ಆಗ 7 ತಿಂಗಳು ಸಚಿವ ಸ್ಥಾನ ಸಿಗಲಿಲ್ಲ. ಕಾರಣ ಏನು? ಅಷ್ಟೊತ್ತಿಗಾಗಲೇ ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ರು. ಸಾಕಷ್ಟು ಮಂದಿ ಜೈಲಿಗೆ ಹೋಗುವಂತ ಪರಿಸ್ಥಿತಿ. ಜನಾರ್ದನ್ ರೆಡ್ಡಿ ಇಂಥವರೆಲ್ಲರೂ ಕೂಡ. ಸಂತೋಷ್ ಹೆಗಡೆ ಒಂದು ವರದಿಯನ್ನು ಕೊಟ್ಟಿರ್ತಾರೆ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟ ಹಾಗೆ. ಆಗ ಸಿದ್ದರಾಮಯ್ಯನವರು ಅಂದ್ಕೊಂಡಿರ್ತಾರೆ ಒಂದು ಸ್ವಚ್ಛ ಸರ್ಕಾರವನ್ನ ನಾನು ಕೊಡಬೇಕು ಎನ್ನುವ ರೀತಿಯಲ್ಲಿ. ಜೊತೆಗೆ ಆಗ ರಾಜ್ಯಪಾಲರು ಸಿದ್ದರಾಮಯ್ಯನವರು ಎಚ್ಚರಿಕೆ ಕೊಟ್ಟಿರ್ತಾರೆ, ಭ್ರಷ್ಟಾಚಾರ ಆರೋಪವನ್ನು ಹೊತ್ತಂತವರಿಗೆ ಅವಕಾಶವನ್ನ ಮಾಡಿಕೊಟ್ರೆ ನಾನು ಪ್ರಮಾಣ ವಚನ ಬೋಧಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳಿ. ಆಗ ಒಂದಷ್ಟು ಆರೋಪಗಳನ್ನು ಹೊತ್ಕೊಂಡಿದ್ದಂಥವ್ರು ಇದೆ ಡಿ ಕೆ ಶಿವಕುಮಾರ್. ಭೂ ಹಗರಣ ಸೇರಿ, ಗಣಿಗಾರಿಕೆ ಹಗರಣ ಸೇರಿ ಸಾಕಷ್ಟು ಆರೋಪಗಳು ಡಿ ಕೆ ಶಿವಕುಮಾರ್ ಮೇಲೆ ಇತ್ತು. ಹೀಗಾಗಿ ಸಿದ್ದರಾಮಯ್ಯನವರು ಸಚಿವ ಸ್ಥಾನ ಕೊಡಲೇ ಇಲ್ಲ.
7 ತಿಂಗಳು ಸಚಿವ ಸ್ಥಾನ ಸಿಗಲಿಲ್ಲ. ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಜೊತೆಗೆ ಒಂದು ಒಡನಾಟ ಇತ್ತಲ್ಲ, ಸೋನಿಯಾ ಗಾಂಧಿ ಮೇಲೆ ಒತ್ತಡವನ್ನು ಹೇರ್ತಾರೆ. ನನ್ನ ಮೇಲೆ ಆರೋಪ, ಇದು ರಾಜಕೀಯ ಪ್ರೇರಿತ ಆರೋಪ, ಯಾವ ಆರೋಪವೂ ಕೂಡ ಸಾಬೀತಾಗಿಲ್ಲ, ಸಚಿವ ಸ್ಥಾನ ಕೊಡಿ ಅಂತ. ಆ ಮೂಲಕ ಸಚಿವ ಸ್ಥಾನ ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ. ಅಂದ್ರೆ ಅವತ್ತು ಸಚಿವ ಸ್ಥಾನ ಪಡೆಯೋದಕ್ಕೂ ಒದ್ದಾಡಿದಂತ ಡಿ ಕೆ ಶಿವಕುಮಾರ್ ಇವತ್ತು ಮುಖ್ಯಮಂತ್ರಿ ಆಗುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳಿ. ಒಟ್ಟಾರೆಗೆ ಆ ಅವಧಿ ಮುಗಿತು. 2018 ಮೈತ್ರಿ ಸರ್ಕಾರ ಬರುತ್ತೆ. ಯಾರನ್ನ ಡಿ ಕೆ ಶಿವಕುಮಾರ್ ಅವರ ಪರಮ ಶತ್ರು ಅಂತಿದ್ರು ಕುಮಾರಸ್ವಾಮಿ, ಅವ್ರ ಜೊತೆಗೆ ಜೋಡೆತ್ತು ಅಂತ ಹೇಳಿ ಓಡಾಡ್ತಾರೆ. ಆಗ್ಲೂ ಕೂಡ ಮಂತ್ರಿ ಆಗುವಲ್ಲಿ ಯಶಸ್ವಿ ಆಗ್ತಾರೆ. ಕುಮಾರಸ್ವಾಮಿ ಸರ್ಕಾರ ಪತನ ಆಗುವ ಸಂದರ್ಭದಲ್ಲಿ ಮುಂಬೈಗೆ ಶಾಸಕರು ಹೋದಾಗ ಅಲ್ಲೂ ಹೋಗಿ ಏನೇನೆಲ್ಲ ಮಾಡಿದ್ರು ನಿಮಗೆ ಗೊತ್ತಿರುವಂತ ವಿಚಾರ. ಅದರ ನಡುವೆ 2019ರಲ್ಲಿ ಡಿ ಕೆ ಶಿವಕುಮಾರ್ ಅರೆಸ್ಟ್ ಆಗ್ತಾರೆ. ಕಾರಣ 2017ರಲ್ಲಿ ಐಟಿ ರೇಡ್, ಅದಾದ ಬಳಿಕ ಇಡಿ, ಅದಾದ ಬಳಿಕ ಸಿಬಿಐ ಕೇಸ್. ಕಾರಣ ಭ್ರಷ್ಟಾಚಾರದ ಆರೋಪ, ಅಕ್ರಮ ಆಸ್ತಿಗೆ ಸಂಬಂಧಪಟ್ಟ ಹಾಗೆ. ಬರೋಬ್ಬರಿ 50 ದಿನಗಳ ಕಾಲ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿನಲ್ಲಿ ಇರ್ತಾರೆ. ಆ ಕೇಸ್ ಇವತ್ತಿಗೂ ಕೂಡ ರನ್ನಿಂಗ್ ನಲ್ಲಿದೆ. ಅದರಲ್ಲಿ ಒಂದಷ್ಟು ಬೇರೆ ಬೇರೆ ರೀತಿ ಬೆಳವಣಿಗೆ ಆಗ್ತಾ ಇದೆ. ಒಟ್ಟಾರೆಗೆ ಡಿ ಕೆ ಶಿವಕುಮಾರ್ ಜೈಲು ಸೇರುವಂತ ಪರಿಸ್ಥಿತಿಯೂ ಕೂಡ ಎದುರಾಗಿತ್ತು. ಅದಾದ ಬಳಿಕ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು. ಅವರ ನಿರ್ಗಮನದ ಬಳಿಕ ಡಿ ಕೆ ಶಿವಕುಮಾರ್ ಇದೀಗ ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನೊಂದು ಸದಾಕಾಲ ಅವರ ವಿಚಾರದಲ್ಲಿ ಚರ್ಚೆ ಆಗೋದು ಯಾವುದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಆಸ್ತಿಗೆ ಸಂಬಂಧಪಟ್ಟ ಹಾಗೆ. ಡಿ ಕೆ ಶಿವಕುಮಾರ್ ಅವರ ಆಸ್ತಿಯ ಒಂದು ವಿವರವನ್ನ ಚುಟುಕಾಗಿ ಗಮನಿಸಿ ಬಿಡೋಣ. 2004ರಲ್ಲಿ 7 ಕೋಟಿ ಇತ್ತು. 2008 ಅಂತ ಬಂದಾಗ 75 ಕೋಟಿ ಆಯ್ತು. 2013 ಬಂದಾಗ 251 ಕೋಟಿಗೆ ಹೋಯ್ತು. 2018 ಬಂದಾಗ 840 ಕೋಟಿ ಆಯ್ತು. 2023 ಅಂತ ಬಂದಾಗ 1414 ಕೋಟಿ. ಇವತ್ತು ದೇಶದ ಅತ್ಯಂತ ಶ್ರೀಮಂತ ಶಾಸಕ ಯಾರು ಅಂದ್ರೆ ಅದು ಡಿ ಕೆ ಶಿವಕುಮಾರ್. ಹೇಗಾಯ್ತು ಇಷ್ಟು ಆಸ್ತಿ ಅಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದ್ರೆ ನನಗೆ ರಿಯಲ್ ಎಸ್ಟೇಟ್ ವ್ಯವಹಾರ ಇದೆ, ನಾನು ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತೀನಿ, ಆ ಮೂಲಕ ಬಂತು ಅಂತ ಹೇಳಿ. ಆದ್ರೆ ಜನ ಈಗಲೂ ಪ್ರಶ್ನೆ ಮಾಡ್ತಾರೆ, ಹೇಗೆ 2004ರಲ್ಲಿ 7 ಕೋಟಿ ಇದ್ದಿದ್ದು ಇವತ್ತು 1414 ಕೋಟಿ ಆಯ್ತು ಎನ್ನುವಂತ ರೀತಿಯಲ್ಲಿ. ಒಟ್ಟಾರೆಯಾಗಿ ಸಾಕಷ್ಟು ಕಲರ್ಫುಲ್ ಬದುಕನ್ನ ಕಂಡಂತವರು ಡಿ ಕೆ ಶಿವಕುಮಾರ್. ಆಗಾಗ ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಯತ್ನವನ್ನ ಪಟ್ಟು ಸಾಧ್ಯ ಆಗಿರಲಿಲ್ಲ. ಕೊನೆಗೂ ಇದೀಗ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಏನಿಸುತ್ತೆ ಕಮೆಂಟ್ ಮಾಡಿ. ಧನ್ಯವಾದ.